ಒಂದೇ ಸಮನಾಗಿ ಇರೋದಿಲ್ಲ. ಈ ಒಂದು ಸಣ್ಣ ರೈತರು ಅಂದರೆ ಸಣ್ಣ ಹಿಡುವಳಿ ಮಾಡ್ತಕ್ಕಂತಹ ರೈತರು ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 560ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಹೊಸದಾಗಿ ಒಂದು ಆಧ್ಯಾತ್ಮಿಕ ಚಾನಲನ್ನು ಕೂಡ ಓಪನ್ ಮಾಡಿದ್ದೇನೆ, ಅಂತರ್ಯಾಮಿ ಅಂತ ಹೇಳಿ. ಅದರ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ತಾವು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲಿಗೆ ತೋರಿಸಿದಂತಹ ಪ್ರೀತಿಯನ್ನು ಆ ಚಾನಲ್ಗೂ ತೋರಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಿಚಾರಕ್ಕೆ ಬಂದು ಬಿಡ್ತೇನೆ. ಅದೇನಪ್ಪ ಅಂತ ಹೇಳಿದರೆ, ಈ ಒಂದು ಸಿವಿಲ್ ದಾವೆಗಳು ಹೂಡಿದಾಗ ಅಥವಾ ಹೂಡುವ ಸಂದರ್ಭದಲ್ಲಿ ಎಲ್ಲರ ಆರ್ಥಿಕ ಪರಿಸ್ಥಿತಿಯು ಒಂದೇ ಸಮನಾಗಿ ಇರೋದಿಲ್ಲ. ಈ ಒಂದು ಸಣ್ಣ ರೈತರು ಅಂದರೆ ಸಣ್ಣ ಹಿಡುವಳಿ ಮಾಡ್ತಕ್ಕಂತಹ ರೈತರು, ಬಡವರು, ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವಂತಹವರು, ಇಂತಹ ಒಂದು ವ್ಯಕ್ತಿಗಳು ಅಂದರೆ ಫಿನಾನ್ಷಿಯಲ್ ಕ್ರಂಚ್ ಅಂತ ನಾವೇನು ಕರಿತೀವಿ, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂತಹ ವ್ಯಕ್ತಿಗಳು ಈ ಒಂದು ವರ್ಷಗಟ್ಟಲೆ ಸಿವಿಲ್ ದಾವೆಗಳನ್ನು ನಡೆಸಲು ಅಸಮರ್ಥರಾದಂತಹ ಸಂದರ್ಭದಲ್ಲಿ ಏನು ಮಾಡಬಹುದು, ಅಥವಾ ಆ ಒಂದು ಸಿವಿಲ್ ದಾವೆ ಹಾಕುವ ಮುನ್ನ ಅವರು ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬಹುದು, ಮತ್ತು ಅತಿ ಶೀಘ್ರದಲ್ಲಿ ಈ ಕೇಸನ್ನು ಇತ್ಯರ್ಥ ಪಡಿಸಿಕೊಳ್ಳಲು ಅವರು ಏನು ಮಾಡ್ಬೋದು. ನಾನು ಇಂಡಿಜೆಂಟ್ ಇದ್ದೇನೆ, ಅಂದರೆ ನನಗೆ ಆರ್ಥಿಕ ದುರ್ಬಲನಾಗಿದ್ದೇನೆ, ಸೊ ನನ್ನ ಒಂದು ವರಮಾನ 3 ಲಕ್ಷಕ್ಕೂ ಕಡಿಮೆ ಇದೆ ಅಂತೆಲ್ಲ ಹೇಳಿ, ಮತ್ತು ಈ ಒಂದು ಸಿವಿಲ್ ದಾವೆಯನ್ನು ನಡೆಸ್ತಾ ಹೋದರೆ ನನಗೆ ತುಂಬ ಕಷ್ಟ ಆಗುತ್ತೆ, ಈ ಒಂದು ಫೀಸ್ಗಳನ್ನು ಕೊಟ್ಟು ನಡೆಸೋದು ಭಾಳ ಕಷ್ಟ ಇದೆ ನನಗೆ, ಮತ್ತು ನನಗೆ ತುಂಬಲಾರದ ನಷ್ಟ ಕೂಡ ಆಗುತ್ತೆ ಅಂತ ಹೇಳಿ ಒಂದು ಅಫಿಡವಿಟ್ ಮುಖಾಂತರ ಕೋರ್ಟಿಗೆ ನೀವು ಅದನ್ನು ಸಲ್ಲಿಸಿ ಆದಷ್ಟು ಬೇಗ ಇದನ್ನು ಇತ್ಯರ್ಥಗೊಳಿಸಿ. ನಾನು ಸೀನಿಯರ್ ಸಿಟಿಸನ್ ಆಗಿದ್ದರೆ ಸೀನಿಯರ್ ಸಿಟಿಸನ್ ಪ್ರಿವಿಲೇಜಸನ್ನು ಕೂಡ ನೀವು ಕೇಳಬಹುದಾಗಿದೆ ಅಫಿಡವಿಟಲ್ಲಿ. ಕೇಳುವುದರ ಮುಖಾಂತರ ನೀವು ಒಂದು ಅಫಿಡವಿಟನ್ನು ಮಾಡಿ ಕೋರ್ಟಿಗೆ ಮನವಿಯನ್ನು ಮಾಡಿದಾಗ ಜಡ್ಜು ಅದರ ಡಿಸ್ಕ್ರಿಷನ್ ಪವರನ್ನು, ಅವರ ಒಂದು ಡಿಸ್ಕ್ರಿಷನ್ ವಿವೇಚನಾ ಶಕ್ತಿ, ಹಕ್ಕು ಏನಿದೆ ಅದನ್ನು ಉಪಯೋಗಿಸಿ ನಿಮಗೆ ಆದಷ್ಟು ಬೇಗ ಶೀಘ್ರ ಗತಿಯಲ್ಲಿ ಅವರು ನ್ಯಾಯದಾನವನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಎಂಬುವಂತಹ ವಿಚಾರವನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಏನಾದರೂ ನಿಮಗೆ ಈ ಒಂದು ಲೋಯರ್ ಕೋರ್ಟ್ಗಳಲ್ಲಿ ಫೀಸು ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಲಾಯರ್ಗಳನ್ನು ಅಫೋರ್ಡ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತನೂ ಇದ್ದಾಗ ಆ ಸಂದರ್ಭದಲ್ಲೂ ನೀವು ನ್ಯಾಯಾಧೀಶರು ಕೇಳಿಕೊಂಡ್ರೆ ನಿಮಗೆ ಉಚಿತವಾಗಿ ವಕೀಲರನ್ನು ಕೂಡ ಅವರು ನೇಮಕ ಮಾಡಿ ಕೊಡ್ತಾರೆ ಎಂಬುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ. ಅದಾದ ನಂತರ ನಿಮ್ಮ ಕೇಸುಗಳು 5 ವರ್ಷಗಳು, 6 ವರ್ಷಗಳು, 10 ವರ್ಷಗಳು ಈ ರೀತಿಯಾಗಿ ಸಮಯ ತುಂಬ ತಗೊಂಡು ದೀರ್ಘಾವಧಿ ಕಾಲದಲ್ಲಿ ಏನಾದರೂ ಕೇಸುಗಳು ನಡೀತಾ ಇದ್ದರೆ ನೀವು ಹೈಕೋರ್ಟಿಗೂ ಕೂಡ ಒಂದು ಮನವಿಯನ್ನು ಮಾಡಿ ಅಪ್ಲಿಕೇಶನ್ ಮಾಡಿ, ಈ ರೀತಿಯಾಗಿ ತುಂಬ ವರ್ಷಗಳಿಂದ ಕೇಸು ನಡೀತಾ ಇದೆ, ನನಗೆ ತುಂಬ ಕಷ್ಟದಲ್ಲಿದ್ದೇನೆ ಆರ್ಥಿಕವಾಗಿ, ಇದನ್ನು ಮುಂದುವರಿಸೋ ಶಕ್ತಿ ನನ್ನಲ್ಲಿ ಇಲ್ಲ, ಚೈತನ್ಯ ಇಲ್ಲ, ಆದ್ದರಿಂದ ಇದನ್ನು ಸ್ವಲ್ಪ ಅತಿ ಶೀಘ್ರದಲ್ಲಿ ಮಾಡಿಕೊಡಿ ಅಂತ ನೀವು ಹೈಕೋರ್ಟಿಗೆ ನೀವು ಮನವಿಯನ್ನು ಮಾಡಿ ಟ್ರಯಲ್ ಕೋರ್ಟಿಗೆ ಒಂದು ಡೈರೆಕ್ಷನನ್ನು ಕೊಡಿ ಅಂತಲೂ ಕೂಡ ನೀವು ಮನವಿಯನ್ನು ಮಾಡಬಹುದಾಗಿದೆ. ಇದು ಇಂತಿಷ್ಟೇ ಸಮಯದಲ್ಲಿ ಕೇಸನ್ನು ಮುಗಿಸಿ ಕೊಟ್ಬಿಡಬೇಕು ಅಂತ ಹೇಳುವ ಯಾವುದೇ ತರಹದ ಒಂದು ಸುತ್ತೋಲೆಗಳಾಗಲಿ ಯಾವುದೂ ಇಲ್ಲ. ಅಂದರೆ ನೀವು ನಿಮ್ಮ ಅಸಮರ್ಥತೆಯನ್ನು ನೀವು ಅಫಿಡವಿಟ್ ಮುಖಾಂತರ ನೀವು ಕೇಳಬಹುದಾಗಿದೆ. ಅದು ಜಡ್ಜಿನ ವಿವೇಚನೆಗೆ ಬಿಟ್ಟಂತಹ ವಿಚಾರ.
ತೀರ ಕೇಸು ದೀರ್ಘಕಾಲದವರೆಗೆ ಹೋಗಿದ್ದೇ ಆದಲ್ಲಿ ಹೈಕೋರ್ಟಿಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ನೀವು ಡೈರೆಕ್ಷನ್ನ ಪಡ್ಕೊಳ್ಬಹುದು ಮತ್ತು ಅತಿ ಶೀಘ್ರದಲ್ಲಿ ಕೇಸನ್ನು ಇತ್ಯರ್ಥಪಡಿಸಿಕೊಳ್ಳಲು ಇದು ನಿಮಗೆ ನೆರವು ಕೊಡುತ್ತದೆ ಎಂಬುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಸಾರ್ವಜನಿಕರ ಹಿತಾಸಕ್ತಿ ದೃಷ್ಟಿಯಿಂದ ಹೇಳಲಾಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿಡಿಯೋ ಇಷ್ಟ ಆಗಿದೆ ಆದಲ್ಲಿ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ನಮಸ್ತೆ.